ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ನಾವು ವಾಮನದೇವನ ಆವಿರ್ಭಾವದ ಕಥೆಯನ್ನು ಕೇಳುತ್ತಿದ್ದೇವೆ. ಅದಿತಿ ದೇವಿಯ ಪ್ರಾರ್ಥನೆಯನ್ನು ಮನ್ನಿಸಿದ ಭಗವಂತನು ಆಕೆಯ ಮಗನಾಗಿ ವಾಮನದೇವನಾಗಿ ಅವತರಿಸಿದನು. ವಾಮನದೇವನು ಬಲಿಮಹಾರಾಜನ ಯಜ್ಞಮಂಟಪಕ್ಕೆ ಆಗಮಿಸಿದಾಗ ಎಲ್ಲ ಋತ್ವಿಜರು ಆಸನದಿಂದ ಎದ್ದು ವಾಮನದೇವನಿಗೆ ಸ್ತುತಿಯನ್ನು ಸಮರ್ಪಿಸಿದರು. ಭಗವಂತನ ಪಾದಗಳನ್ನು ತೊಳೆದ ಅನಂತರ ಬಲಿಮಹಾರಾಜನು ಕೂಡಲೇ ಅವನ ಪಾದೋದಕವನ್ನು ತನ್ನ ತಲೆಯಲ್ಲಿ ಧರಿಸಿಕೊಂಡನು. ತಾನು ಮತ್ತು ತನ್ನ ಪೂರ್ವಜರು ನಿಜವಾಗಿಯೂ ಧನ್ಯರೆಂದು ಭಾವಿಸಿದನು. ಬಳಿಕ ಬಲಿಮಹಾರಾಜನು ಶ್ರೀ ವಾಮನದೇವನ ಕುಶಲವನ್ನು ವಿಚಾರಿಸಿ ಅವನಿಗೆ ಧನ ಕನಕಾದಿ ರತ್ನಗಳನ್ನು ಅಥವಾ ಯಾವುದೇ ಇಷ್ಟವಿರಬಹುದಾದದ್ದನ್ನು ಕೇಳಲು ಅವನಲ್ಲಿ ನಿವೇದಿಸಿಕೊಂಡನು. ಬ್ರಹ್ಮನು ಪರಮಪ್ರಭುವಿನ ಲೀಲೆ ಹಾಗೂ ಶೌರ್ಯಗಳನ್ನು ಸ್ತುತಿಸಿದ ಮೇಲೆ ಮೃತ್ಯುವಿಗೆ ವಶನಾಗದ ದೇವೋತ್ತಮ ಪರಮಪುರುಷನು ಅದಿತಿಯ ಗರ್ಭದಿಂದ ಆವಿರ್ಭವಿಸಿದನು. ಅವನ 4 ಕೈಗಳು ಶಂಖ, ಗದಾ, ಪದ್ಮ ಮತ್ತು ಚಕ್ರಗಳಿಂದ ಭೂಷಿತವಾಗಿದ್ದವು. ಅವನು ಪೀತಾಂಬರಧಾರಿಯಾಗಿದ್ದನು ಮತ್ತು ಅವನ ಕಣ್ಣುಗಳು ಅರಳುತ್ತಿರುವ ಕಮಲದ ದಳಗಳಂತೆ ತೋರುತ್ತಿದ್ದವು. ಭಗವಂತನು ಕೆಲವು ಸಲ ಸಾಮಾನ್ಯ ಮಗುವಿನಂತೆ ಹುಟ್ಟಿದ ಹಾಗೆ ತೋರುತ್ತಾನೆ. ಹಾಗೆಂದ ಮಾತ್ರಕ್ಕೆ ಅವನು ಜನನ ಮರಣ ವೃದ್ಧಾಪ್ಯಗಳಿಗೆ ವಶನೆಂದು ಅರ್ಥವಲ್ಲ. ಭಗವಂತನ ಅವತಾರಗಳಲ್ಲಿ ಅವನ ಆವಿರ್ಭಾವ ಮತ್ತು ಲೀಲೆಗಳನ್ನು ಅರಿತುಕೊಳ್ಳಲು ವ್ಯಕ್ತಿಯು ಬಹಳ ಬುದ್ಧಿವಂತನಾಗಿರಬೇಕು. ಇದನ್ನು ಭಗವದ್ಗೀತೆಯಲ್ಲಿ ದೃಢೀಕರಿಸಲಾಗಿದೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಭಗವಂತನ ಆವಿರ್ಭಾವ ಹಾಗೂ ತಿರೋಭಾವ ಮತ್ತು ಕರ್ಮಗಳೆಲ್ಲವೂ ದಿವ್ಯವೆಂದು ತಿಳಿದುಕೊಳ್ಳಲು ವ್ಯಕ್ತಿಯು ಪ್ರಯತ್ನಿಸಬೇಕು. ಭಗವಂತನಿಗೆ ಭೌತಿಕ ವ್ಯವಹಾರಗಳೊಂದಿಗೆ ಯಾವ ಸಂಬಂಧವೂ ಇರುವುದಿಲ್ಲ. ಅವನ ಅವತಾರ, ಅಂತರ್ಧಾನ ಮತ್ತು ಮಹಿಮೆಗಳನ್ನು ಅರಿತವನು ಕೂಡಲೇ ಮುಕ್ತನಾಗುವನು. ಆ ವ್ಯಕ್ತಿಯು ತನ್ನ ದೇಹವನ್ನು ತ್ಯಜಿಸಿದ ಮೇಲೆ ಅವನು ಪುನಃ ಅದನ್ನು ಸ್ವೀಕರಿಸಬೇಕಾದ್ದಿಲ್ಲ. ಬದಲಾಗಿ ಆಧ್ಯಾತ್ಮಿಕ ಲೋಕವನ್ನು ಸೇರುತ್ತಾನೆ. ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋ ಅರ್ಜುನ. ಶ್ಯಾಮಾವದಾತೋ ಝಷರಾಜ ಕುಂಡಲಾತ್ ವಿಶೋಲ್ಲಸಚ್ಚಿ ವದನಾಂಬುಜಾಪುಮಾನ್ ಶ್ರೀವತ್ಸವಕ್ಷ ಬಲಯಾಂಗದೋಲ್ಲಸತ್ ಕಿರೀಟ ಕಾಂಚಿ ಗುಣಚಾರು ನೂಪುರಃ. ದೇವೋತ್ತಮ ಪರಮಪುರುಷನ ಶರೀರವು ಶ್ಯಾಮವರ್ಣದ್ದಾಗಿದ್ದು ಎಲ್ಲ ದೋಷಗಳಿಂದ ಮುಕ್ತವಾಗಿತ್ತು. ಅವನ ಕಮಲವದನವು ಮೊಸಳೆಗಳ ಆಕಾರದಲ್ಲಿರುವ ಕುಂಡಲಗಳಿಂದ ಅಲಂಕೃತವಾಗಿದ್ದು ಬಹು ಸುಂದರವಾಗಿ ಕಾಣುತ್ತಿತ್ತು. ಅವನ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆಯಿತ್ತು. ಅವನ ಕೈಗಳಿಗೆ ಕಂಕಣಗಳನ್ನು, ಬಾಹುಗಳಿಗೆ ತೋಳ್ಬಳೆಗಳನ್ನು, ತಲೆಗೆ ಕಿರೀಟವನ್ನು, ಕಟಿಗೆ ನಡುಪಟ್ಟಿಯನ್ನು, ಎದೆಯ ಮೇಲೆ ಅಡ್ಡಲಾಗಿ ಯಜ್ಞೋಪವೀತವನ್ನು ಹಾಗೂ ಪಾದಪದ್ಮಗಳಿಗೆ ನೂಪುರಗಳನ್ನೂ ಧರಿಸಿದ್ದನು. ಮಧುವ್ರತವ್ರಾತ ವಿಘಷ್ಟಯಾ ಸ್ವಯಾ ವಿರಾಜಿತ ಶ್ರೀವನಮಾಲಯಾ ಹರಿ ಪ್ರಜಾಪತಿರ್ವೇಶ್ಮತಮ ಸ್ವರೋಚಿಷಾ ವಿನಾಶಯನ್ ಕಂಠ ನಿವಿಷ್ಟ ಕೌಸ್ತುಭಃ. ಅನನ್ಯ ಸುಂದರವಾದ ಪುಷ್ಪಹಾರವು ಅವನ ವಕ್ಷಸ್ಥಳವನ್ನು ಅಲಂಕರಿಸಿತ್ತು ಮತ್ತು ಅದರ ಹೂಗಳು ಅತಿ ಸುಗಂಧಮಯವಾದ್ದರಿಂದ ದುಂಬಿಗಳ ದೊಡ್ಡ ಹಿಂಡು ಸಹಜವಾಗಿ ಝೇಂಕರಿಸುತ್ತಾ ಜೇನಿಗಾಗಿ ಅವುಗಳನ್ನು ಮುತ್ತಿದ್ದವು. ಭಗವಂತನು ಕೊರಳಲ್ಲಿ ಕೌಸ್ತುಭಮಣಿಯನ್ನು ಧರಿಸಿ ಎಲ್ಲರೆದುರು ಕಾಣಿಸಿಕೊಂಡಾಗ ಅವನ ಪ್ರಭೆಯು ಪ್ರಜಾಪತಿ ಕಶ್ಯಪನ ಮನೆಯ ಕತ್ತಲನ್ನು ಹೋಗಲಾಡಿಸಿತು. ದಿಶ ಪ್ರಸೇದು ಸಲಿಲಾಶಯಸ್ತದಾ ಪ್ರಜಾಪ್ರಹೃಷ್ಟ ಋತವೋ ಗುಣಾನ್ವಿತ ದ್ಯೌರಂತರಿಕ್ಷಂ ಕ್ಷಿತಿರಗ್ನಿಜಿಹ್ವಾ ಗಾವೋ ದ್ವಿಜಾ ಸಂಜಹೃಷುರ್ನಗಾಶ್ಚ. ಆ ವೇಳೆ ಎಲ್ಲ ದಿಕ್ಕುಗಳಲ್ಲಿ, ನದಿ ಸಾಗರಗಳಂತಹ ಜಲಾಶಯಗಳಲ್ಲಿ ಮತ್ತು ಪ್ರತಿಯೊಬ್ಬನ ಹೃದಯಾಂತರಾಳದಲ್ಲಿ ಸಂತೋಷವು ಮೂಡಿತ್ತು. ನಾನಾ ಋತುಗಳು ತಮ್ಮ ತಮ್ಮ ಗುಣಗಳನ್ನು ಪ್ರಕಟಪಡಿಸಿದವು. ಊರ್ಧ್ವಲೋಕಗಳಲ್ಲಿಯ ಅಂತರಿಕ್ಷದ ಹಾಗೂ ಭೂಮಂಡಲದ ಮೇಲಿನ ಸಕಲ ಜೀವಿಗಳು ಹರ್ಷಾತಿರೇಕದಿಂದ ತೇಲಾಡಿದರು. ದೇವತೆಗಳು, ಗೋವುಗಳು, ಬ್ರಾಹ್ಮಣರು ಮತ್ತು ಗಿರಿ ಪರ್ವತಗಳೆಲ್ಲವೂ ಸಂತೋಷಭರಿತವಾಗಿದ್ದವು. ಶ್ರೋಣಾಯಾಂ ಶ್ರವಣದ್ವಾದಶ್ಯಾಂ ಮುಹೂರ್ತೆ ಅಭಿಜಿತಿ ಪ್ರಭೋ ಸರ್ವೇ ನಕ್ಷತ್ರತಾರಾದ್ಯ ಚಕ್ರೂ ತಜ್ಜನ್ಮ ದಕ್ಷಿಣಂ. ಶ್ರವಣ ದ್ವಾದಶಿಯ ದಿನ, ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ 12ನೆಯ ದಿನದಂದು ಚಂದ್ರನು ಶ್ರವಣ ನಕ್ಷತ್ರದೊಂದಿಗೆ ಸೇರುವ ವೇಳೆಯಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಭಗವಂತನು ಈ ವಿಶ್ವದಲ್ಲಿ ಆವಿರ್ಭವಿಸಿದನು. ಭಗವಂತನ ಪ್ರಾದುರ್ಭಾವವನ್ನು ಬಹು ಮಂಗಳಕರವೆಂದು ತಿಳಿದು ಸೂರ್ಯನಿಂದ ಶನಿಯವರೆಗೆ ಸಕಲ ನಕ್ಷತ್ರಗಳು ಮತ್ತು ಗ್ರಹಗಳು ಅತ್ಯಂತ ಉದಾರವಾಗಿದ್ದವು. ಭಗವಂತನು ಅವತರಿಸಿದಾಗ ಗ್ರಹಗಳು ಮತ್ತು ತಾರೆಗಳು ಜ್ಯೋತಿಷ್ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಭಗವಂತನ ಜನ್ಮದಿನೋತ್ಸವವನ್ನು ಆಚರಿಸಲು ಅತಿ ಮಂಗಳಕರವಾದ ಸ್ಥಾನಗಳಲ್ಲಿದ್ದವು.
ದ್ವಾದಶ್ಯಾಂ ಸವಿತಾ ಅತಿತಿಷ್ಠತ್ ಮಧ್ಯಂ ದಿನಗತೋ ನೃಪ ವಿಜಯಾ ನಾಮ ಸಾ ಪ್ರೋಕ್ತ ಯಸ್ಯಾಂ ಜನ್ಮ ವಿದುರ್ಹರೇ. ಪ್ರತಿಯೊಬ್ಬ ವಿದ್ವಾಂಸನೂ ತಿಳಿದಿರುವಂತೆ ಶುಕ್ಲಪಕ್ಷದ ದ್ವಾದಶಿಯಂದು ಭಗವಂತನು ಅವತರಿಸಿದಾಗ ಸೂರ್ಯನು ಮಧ್ಯಾಹ್ನದಲ್ಲಿದ್ದನು. ಈ ದ್ವಾದಶಿಯನ್ನು ವಿಜಯ ಎಂದು ಕರೆಯುತ್ತಾರೆ. ಶಂಖದುಂದುಭಯೋ ನೇದೂರ್ ಮೃದಂಗ ಪಣವಾನಕ ಚಿತ್ರವಾದಿತ್ರತೂರ್ಯಾಣಾಂ ನಿರ್ಘೋಷಸ್ತುಮುಲೋಭವತ್. ಶಂಖಗಳು, ದುಂದುಭಿಗಳು, ಮೃದಂಗಗಳು, ಪಣವ ಮತ್ತು ಆನಕಗಳು ಏಕಧ್ವನಿಯಲ್ಲಿ ಮೊಳಗಿದವು. ಇವುಗಳ ಹಾಗೂ ಇತರ ವಾದ್ಯಗಳ ನಾದವು ತುಮುಲವನ್ನು ಉಂಟುಮಾಡಿತು. ಸುಪ್ರೀತರಾಗಿ ದೇವಲೋಕದ ಅಪ್ಸರ ಕನ್ಯೆಯರು ಹರ್ಷಾತಿರೇಕದಿಂದ ನರ್ತಿಸಿದರು. ಗಂಧರ್ವ ಶ್ರೇಷ್ಠರು ಹಾಡಿದರು ಮತ್ತು ಮಹರ್ಷಿಗಳು, ದೇವತೆಗಳು, ಮನುಗಳು, ಪಿತೃಗಳು ಹಾಗೂ ಅಗ್ನಿದೇವತೆಗಳು ಭಗವಂತನನ್ನು ತೃಪ್ತಿಗೊಳಿಸಲು ಸ್ತೋತ್ರಗೈದರು. ಸಿದ್ಧರು, ವಿದ್ಯಾಧರರು, ಕಿಂಪುರುಷರು, ಕಿನ್ನರರು, ಚಾರಣರು, ಯಕ್ಷರು, ರಾಕ್ಷಸರು, ಸುಪರ್ಣರು, ನಾಗಶ್ರೇಷ್ಠರು ಮತ್ತು ದೇವತಾನುಯಾಯಿಗಳು ಎಲ್ಲರೂ ಭಗವಂತನ ಗುಣಗಾನ ಮಾಡುತ್ತಾ ಹಾಗೂ ನರ್ತಿಸುತ್ತಾ ಅದಿತಿಯ ಮನೆಯ ಮೇಲೆ ಹೂಮಳೆಗೆರೆದರು. ಇಡೀ ಮನೆಯನ್ನು ಹೂವಿನಿಂದ ಮುಚ್ಚಿ ಹೋಗುವಂತೆ ಮಾಡಿದರು. ತನ್ನ ಗರ್ಭದಿಂದಲೇ ಆವಿರ್ಭವಿಸಿದ ಮತ್ತು ಅವನ ಯೋಗಶಕ್ತಿಯಿಂದಲೇ ದಿವ್ಯರೂಪವನ್ನು ಧರಿಸಿದ ದೇವೋತ್ತಮ ಪರಮಪುರುಷನನ್ನು ಕಂಡಾಗ ಅದಿತಿಯು ವಿಸ್ಮಿತಳಾದಳಲ್ಲದೆ ಅತಿ ಸಂತುಷ್ಟಳೂ ಆದಳು. ಮಗುವನ್ನು ನೋಡಿ ಪ್ರಜಾಪತಿ ಕಶ್ಯಪರು ಆಶ್ಚರ್ಯ ಸಂತೋಷಗಳಿಂದ ಜಯ ಜಯ ಎಂದು ಉದ್ಗರಿಸಿದರು. ಯತ್ತತ್ ವಪುರ್ಭಾತಿ ವಿಭೂಷಣಾಯುಧೈ ಅವ್ಯಕ್ತ ಚಿದ್ವ್ಯಕ್ತಂ ಅಧಾರಯತ್ ಹರಿಹಿ ಬಭೂವತೇನೈವ ಸಾ ವಾಮನೋ ವಟುಃ ಸಂಪಶ್ಯತೋ ದಿವ್ಯಗತಿ ಯಥಾ ನಟಃ. ಕೈಗಳಲ್ಲಿ ಆಭರಣ ಮತ್ತು ಆಯುಧಗಳನ್ನು ಹಿಡಿದವನಾಗಿ ಭಗವಂತನು ತನ್ನ ಮೂಲ ರೂಪದಲ್ಲಿ ಆವಿರ್ಭವಿಸಿದನು. ಈ ನಿತ್ಯ ರೂಪವು ಭೌತಿಕ ಜಗತ್ತಿನಲ್ಲಿ ಕಾಣುವುದಿಲ್ಲವಾದರೂ ಭಗವಂತನು ಈ ರೂಪದಲ್ಲಿ ಅವತರಿಸಿದನು. ಅನಂತರ ಅವನು ನಾಟ್ಯಶಾಲೆಯ ನಟನಂತೆ ತನ್ನ ತಾಯಿ ತಂದೆಯರ ಮುಂದೆ ಕುಬ್ಜ ಬ್ರಾಹ್ಮಣ ಬ್ರಹ್ಮಚಾರಿಯಾಗಿ ವಾಮನ ರೂಪವನ್ನು ಧರಿಸಿದನು. ನಟನಾದವನು ಭಿನ್ನ ಭಿನ್ನ ಪಾತ್ರಗಳಲ್ಲಿ ನಟಿಸಲು ವೇಷವನ್ನು ಬದಲಾಯಿಸುತ್ತಿರುತ್ತಾನೆ, ಆದರೆ ಒಬ್ಬನೇ ವ್ಯಕ್ತಿಯಾಗಿರುತ್ತಾನೆ. ಅಂತೆಯೇ ಬ್ರಹ್ಮ ಸಂಹಿತೆಯಲ್ಲಿ ವರ್ಣಿಸಿರುವಂತೆ ಭಗವಂತನು ಸಹಸ್ರಾರು ಮತ್ತು ಲಕ್ಷೋಪಲಕ್ಷ ರೂಪಗಳನ್ನು ಧರಿಸುತ್ತಾನೆ. ಅದ್ವೈತಮಚ್ಯುತ ಮನಾದಿಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂಚ. ಅವನು ಅಸಂಖ್ಯ ಅವತಾರಗಳಲ್ಲಿ ಸದಾ ಸನ್ನಿಹಿತನು. ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಠನ್ ನಾನಾವತಾರ ಮಕರೋದ್ಭುವನೇಶು ಕಿಂತು. ಭಗವಂತನು ನಾನಾ ಅವತಾರಗಳಲ್ಲಿ ಆವಿರ್ಭವಿಸಿದರೂ ಅವುಗಳಲ್ಲಿ ಒಂದಕ್ಕಿಂತ ಮತ್ತೊಂದು ಬೇರೆಯಲ್ಲ. ಅವನು ಅದೇ ವ್ಯಕ್ತಿ, ಅಷ್ಟೇ ಶಕ್ತಿಯುಳ್ಳವನು, ಹಾಗೆಯೇ ಶಾಶ್ವತನು ಮತ್ತು ಅದೇ ಆಧ್ಯಾತ್ಮಿಕ ಅಸ್ತಿತ್ವವುಳ್ಳವನು. ಆದರೆ ಅವನು ಏಕಕಾಲದಲ್ಲಿ ನಾನಾ ರೂಪಗಳನ್ನು ಧರಿಸಬಲ್ಲನು. ವಾಮನದೇವನು ತನ್ನ ತಾಯಿಯ ಗರ್ಭದಿಂದ ಆವಿರ್ಭವಿಸಿದಾಗ ಅವನು ತನ್ನ ಸಾಂಕೇತಿಕ ಆಯುಧಗಳಿಂದ ಯುಕ್ತವಾದ 4 ಕೈಗಳುಳ್ಳ ನಾರಾಯಣ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ಏಕಕಾಲದಲ್ಲಿ ತನ್ನನ್ನು ಬ್ರಹ್ಮಚಾರಿ ವಟುವಾಗಿ ರೂಪಾಂತರಗೊಳಿಸಿಕೊಂಡನು. ಅವನ ದೇಹವು ಭೌತಿಕವಲ್ಲವೆಂದು ಇದರ ಅರ್ಥ. ಪರಮಪ್ರಭುವು ಭೌತಿಕ ಶರೀರವನ್ನು ಧರಿಸುತ್ತಾನೆಂದು ಭಾವಿಸುವವನು ಬುದ್ಧಿವಂತನಲ್ಲ. ಅಂತಹವನು ಭಗವಂತನ ಪ್ರತಿಷ್ಠೆಯ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಬೇಕಾಗಿದೆ. ಭಗವದ್ಗೀತೆಯಲ್ಲಿಯೇ ದೃಢಪಡಿಸಿರುವಂತೆ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಭಗವಂತನ ಮೂಲ ದಿವ್ಯ ದೇಹದಲ್ಲಿ, ಅಂದರೆ ಸಚ್ಚಿದಾನಂದ ವಿಗ್ರಹ ರೂಪದಲ್ಲಿ ಅವನ ದಿವ್ಯ ಆವಿರ್ಭಾವವನ್ನು ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಬೇಕು. ಮಹರ್ಷಿಗಳು ಭಗವಂತನನ್ನು ಬ್ರಹ್ಮಚಾರಿ ವಟು ವಾಮನನಾಗಿ ಕಂಡಾಗ ಅವರು ನಿಜವಾಗಿಯೂ ಹೆಚ್ಚು ಸಂತೋಷಪಟ್ಟರು. ಅವರು ಪ್ರಜಾಪತಿ ಕಶ್ಯಪ ಮುನಿಗಳನ್ನು ಮುಂದಿಟ್ಟುಕೊಂಡು ಜನ್ಮದಿನದಂತಹ ಸಕಲ ವೈದಿಕ ಕರ್ಮಗಳನ್ನು ಆಚರಿಸಿದರು. ವೈದಿಕ ಸಂಸ್ಕೃತಿಯ ಪ್ರಕಾರ ಬ್ರಾಹ್ಮಣ ಕುಟುಂಬದಲ್ಲಿ ಒಂದು ಮಗುವಿನ ಜನನವಾದಾಗ ಜಾತಕರ್ಮವೆಂಬ ಜನ್ಮದಿನೋತ್ಸವವನ್ನು ಮೊದಲು ಆಚರಿಸಲಾಗುತ್ತದೆ. ಅನಂತರ ಕ್ರಮೇಣ ಇತರ ಸಂಸ್ಕಾರಗಳನ್ನು ಮಾಡಲಾಗುತ್ತದೆ. ಆದರೆ ವಟು ಅಥವಾ ಬ್ರಹ್ಮಚಾರಿ ವೇಷದಲ್ಲಿ ಈ ವಾಮನನು ಆವಿರ್ಭವಿಸಿದಾಗ ಅವನ ಉಪನಯನ ಸಂಸ್ಕಾರವನ್ನು ಆ ಕೂಡಲೇ ಆಚರಿಸಲಾಯಿತು. ವಾಮನದೇವನ ಉಪನಯನ ಕಾರ್ಯದಲ್ಲಿ ಸೂರ್ಯದೇವನು ಸ್ವತಃ ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿದನು. ಬೃಹಸ್ಪತಿಗಳು ಯಜ್ಞೋಪವೀತವನ್ನು ಕೊಟ್ಟರು ಮತ್ತು ಕಶ್ಯಪ ಮುನಿಗಳು ಕಟಿಸೂತ್ರವನ್ನು ನೀಡಿದರು. ಭೂಮಾತೆಯು ಕೃಷ್ಣಾಜಿನವನ್ನು, ವನರಾಜನಾದ ಚಂದ್ರದೇವನು ಬ್ರಹ್ಮದಂಡವನ್ನು, ತಾಯಿ ಅದಿತಿಯು ಕೌಪೀನವನ್ನು ಮತ್ತು ದೇವಲೋಕಾಧಿಪತಿಯಾದ ಇಂದ್ರನು ಛತ್ರವನ್ನು ನೀಡಿದನು. ಅವ್ಯಯನಾದ ದೇವೋತ್ತಮ ಪರಮಪುರುಷನಿಗೆ ಬ್ರಹ್ಮನು ಕಮಂಡಲವನ್ನು, ಸಪ್ತರ್ಷಿಗಳು ದರ್ಭೆಯನ್ನು ಮತ್ತು ದೇವಿ ಸರಸ್ವತಿಯು ರುದ್ರಾಕ್ಷಮಾಲೆಯನ್ನು ನೀಡಿದರು.
ವಾಮನದೇವನ ಕುರಿತಾದ ಇನ್ನಷ್ಟು ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.